ಫ್ರೆಂಡ್ಸ್ ಯಾರಿಗೂ ಜಾಬ್ ಸಲುವಾಗಿ ದುಡ್ಡು ಕೊಡಕ್ ಹೋಗ್ಬೇಡಿ. ಏನ್ ಹಿಂಗ್ ಹೇಳ್ತಾ ಇದೀನಿ ಅಂತ ಥಿಂಕ್ ಮಾಡಬೇಡಿ. ಬನ್ನಿ ಇವತ್ತು ಜಾಬ್ ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ವಿಡಿಯೋ ನೋಡ್ತಾ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನ್ ಗೊತ್ತಾ, ಸ್ವಲ್ಪ ದಿನದಿಂದ ಜಾಸ್ತಿ ಜಾಬ್ ಸ್ಕ್ಯಾಮ್ ಮಾಡ್ತಾ ಇದಾರೆ. ಏನಂದ್ರೆ ನಿಮ್ಗೆ ಜಾಬ್ ಹಚ್ಕೊಡ್ತೀನಿ, ಅಷ್ಟು ಪ್ಯಾಕೇಜ್ ಇಸ್ಕೊಡ್ತೀನಿ, ಇಷ್ಟು ಪ್ಯಾಕೇಜ್ ಇಸ್ಕೊಡ್ತೀನಿ ಅಂತ ನಿಮ್ ಹತ್ರ 5,000 ಇಸ್ಕೊಳ್ಳೋದು, 10,000 ಇಸ್ಕೊಡಿ ಅಂತೆಲ್ಲ ಕೇಳಿ ದುಡ್ಡು ಇಸ್ಕೊಂತಾರೆ. ಒಂದ್ ಹೇಳ್ತಾ ಇದೀನಿ, ಯಾರೇ ಜಾಬ್ ಸಲುವಾಗಿ ದುಡ್ಡು ಕೇಳಿದ್ರೆ ಕೊಡಕ್ ಹೋಗ್ಬೇಡಿ. ಈ ಕನ್ಸಲ್ಟೆನ್ಸಿ ಅವರಂತೂ ಕೂಡ ಜಾಬ್ ಹೆಸರಲ್ಲಿ ಲೂಟಿನೇ ಮಾಡ್ತಾ ಇದಾರೆ. ಹೇಳ್ತಾ ಇದೀನಿ, ದುಡ್ಡು ಕೊಟ್ಟು ಮೋಸ ಹೋಗ್ತೀರಾ, ಹೊತ್ತು ನಿಮ್ಗೆ ಜಾಬ್ ಸಿಗಲ್ಲ. 5K ಕೊಡು, 10K ಕೊಡು ಅಂತಾರೆ, ಕೊಡ್ತೀರಾ? ನಾಳೆ ಬಾ, ಡೈರೆಕ್ಟ್ ಸೆಲೆಕ್ಷನ್ ಮಾಡಿಸ್ತೀನಿ ವಿತೌಟ್ ಇಂಟರ್ವ್ಯೂ ಎಲ್ಲ ಅಂತಾರೆ. ಆಮೇಲೆ ನೀವು ನಾಳೆ ಹೋದ್ರೆ ಈ ಕೆಲ್ಸಕ್ಕೆ ಇನ್ನೊಬ್ಬ 15,000 ಕೊಟ್ಟ, ಅದಕ್ಕೆ ಅವನಿಗೆ ಕೊಡಿಸ್ದೆ ಅಂತಾರೆ. ನೀನ್ 15K ಕೊಡು, ಇವಾಗ್ಲೇ ಕಳಿಸ್ತೀನಿ, ಒಳಗಡೆ ಕೆಲಸ ಮಾಡಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಮತ್ತೆ ನೀವು ನಿಮ್ ದುಡ್ಡು ವಾಪಸ್ ಕೇಳಿದ್ರೆ ರೌಡಿಸಂ ಮಾಡ್ತಾರೆ, ಎದುರಿಸ್ತಾರೆ, ಹೊಡಿಯಕ್ ಬರ್ತಾರೆ. ಅವಾಗ ಏನು ಮಾಡಕ್ಕಾಗಲ್ಲ. ಸೊ ಇದೆಲ್ಲ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಒಂದಿಬ್ರು ಫ್ರೆಂಡ್ ಜೊತೆ ಈ ತರನೇ ಆಗಿದೆ. ನಮ್ ಫ್ರೆಂಡ್ಸ್ ಅಂತಲ್ಲ, ಬೇರೆಯವ್ರಿಗೂ ಕೂಡ ಹಿಂಗೆ ಆಗ್ತಾ ಇದೆ. ಯಾರಿಗೂ ದುಡ್ಡು ಕೊಡ್ಬೇಡಿ ಜಾಬ್ ಸಲುವಾಗಿ. ಅದಕ್ಕೆ ಅಂತಾನೆ ನಾನು ಜಾಬ್ಗೆ ಅಂತಾನೆ ನನ್ನ ಪೇಜ್ ಅಲ್ಲಿ ಎಲ್ಲೆಲ್ಲಿ ಹೈರಿಂಗ್ ನಡೀತಾ ಇದೆ, ಓಪನಿಂಗ್ಸ್ ಇದೆ ಅಂತ ತಿಳ್ಕೊಂಡು ವಿಡಿಯೋ ಮಾಡಿ ಬಿಡ್ತಾ ಇರ್ತೀನಿ. ಅಪ್ಲೈ ಮಾಡಿ, ಇಂಟರ್ವ್ಯೂ ಹೋಗಿ, ಸೆಲೆಕ್ಟ್ ಆಗಿ ಕೆಲ್ಸಕ್ಕೆ ಹೋಗಿ. ಎಲ್ಲಾ ಕ್ಯಾಟಗರೀಸ್ ಅವ್ರಿಗೂ ಕೂಡ, ಅಂದ್ರೆ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್, ITI, ಡಿಪ್ಲೊಮಾ, BE, BSc ಎಲ್ಲರಿಗೂ ಇಂಟರ್ವ್ಯೂ ಕೊಡ್ಸಕ್ ಟ್ರೈ ಮಾಡ್ತೀನಿ. ನನ್ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಸೊ ನೀವು ನಮ್ ಚಾನೆಲ್ ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.